I don't like it. I don't like it. What is this nonsense, Kanta? What is this nonsense? ಈ ಠಾಕ್ರೆಗೆ ಬುಡ್ಡ ಆದ್ರೂ ಬುದ್ಧಿ ಬರಲಿಲ್ಲ. ಅವರಿಂದ ಬೇರೆಯವ್ರಿಗೆ ಕಿರಿಕಿರಿ ಆಗೋದು ತಪ್ಪಲಿಲ್ಲ. ಈ ಠಾಕ್ರೆ ತಾತ ಅದ್ಯಾವುದೋ ದೊಣ್ಣೆ ನಾಯಕ ಅಂತ ಸುಮ್ಮನೆ ಬಾಯಿಗೆ ಬಂದದ್ದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಪೇಪರ್ನಲ್ಲಿ ಬರೀತಾರೆ. ಆಗಾಗ ಯಾಕೆ ಹಿಂಗೆ ತಗದೆ ರಗಳೆ ಮಾಡ್ತಾರೆ ಅಂತ ಡೋಂಟ್ ನೋ. ರಿಯಲಿ ಐ ಡೋಂಟ್ ನೋ ವಾಟ್ ಟು ಡೂ. ಮೊನ್ನೆ ತಾನೇ ಜ್ಞಾನಪೀಠ ಪ್ರಶಸ್ತಿ ಪಡೆದ ನಮ್ಮ ಕನ್ನಡದ ಕಂಬಾರ ಸಾಹೇಬ್ರ ಬಗ್ಗೆ ಚಕಾರ ಎತ್ತಿದ ಈ ಠಾಕ್ರೆಗೆ ಪಠಾರ್ ಅಂತ ಬಾರಿಸಬಾರ್ದ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ. ದಿನ ಬೆಳಗಾದ್ರೆ ಸಾಕು ಬರೀ ನಾನ್ಸೆನ್ಸ್ ಸ್ಟೇಟ್ಮೆಂಟ್ ಕೊಡೋದು, ಬಿಗ್ ನ್ಯೂಸ್ನಲ್ಲಿ ಬರೋದು, ಇದೇ ಆಗೋಯ್ತು ಈ ಠಾಕ್ರೆ ತಾತಂದು. ದೊಡ್ಡ ಮನುಷ್ಯ ಅಂತಾರೆ, ಆದರೆ ನಯಾ ಪೈಸೆನಷ್ಟು ದೊಡ್ಡ ಕಾರ್ಯ ಮಾಡಲಿಲ್ಲ ಇದುವರೆಗೂ. ಮಾಡಿದ್ದೆಲ್ಲ ಬರೀ ನಾನ್ಸೆನ್ಸ್ ಕೆಲಸನೇ. ಐ ಡೋಂಟ್ ಲೈಕ್ ಇಟ್. ಬಿಟಾಕೋ ಈ ವಿಷಯ ಬಿಟಾಕೊಡಿ ಯಾರ್. ಮುಂದೊಂದು ದಿನ ಠಾಕ್ರೆ ತಾತಂಗೆ ಸರಿಯಾಗಿ ಠಕ್ಕರ್ ಕೊಟ್ರೆ ಆಯ್ತು. ಇವಾಗ ನಮ್ಮ ಮಾಜಿ CM ಧರ್ಮಸಿಂಗ್ ಅವರ ದಾದಾಗಿರಿ ಮ್ಯಾಟ್ರ್ ಬಗ್ಗೆ ಹೇಳ್ತೀನಿ, ಕೇಳಿಸ್ಕ. ಯಾಕೆ ಸ್ವಾಮಿ, ನಿಮಗೆ ಅದೇನೋ ಹೈಕೋರ್ಟ್ನಿಂದ ನೋಟಿಸ್ ಬಂದಿದೆಯಂತಲ್ಲ, ಅದರ ಬಗ್ಗೆ ನಮ್ಗೊಂದಿಷ್ಟು ಸೂಚನೆ ಕೊಡಿ ಅಂತ ಪತ್ರಕರ್ತರು ಧರ್ಮಸಿಂಗ್ ಮನೆ ಬಾಗಿಲು ಹೋದ್ರೆ ಬಾಯಿಗೆ ಬಂದಂಗೆಲ್ಲ ಮಾತನಾಡಿದ್ರು. ನೋಡಲಿ ಹೆಂಗ ಮಾತನಾಡಿದ್ರು ಅಂತ ಈ ಬಿಗ್ ಮನುಷ್ಯ. ಪರವಾಗಿಲ್ಲ, ಇನ್ನೂ ಸಖತ್ತಾಗಿ ಸ್ಟ್ರಾಂಗ್ ಆಗೇ ಇದ್ದಾರೆ ನಮ್ಮ ಮಾಜಿ CM. ಓಕೆ ಹೋಗ್ಲಿ ಬಿಡ, ಇಂಥವ್ರ ಬಗ್ಗೆ ಕಾಮೆಂಟ್ ಮಾಡೋದಕ್ಕಿಂತ ಕಡ್ಲೆ ಪೂರಿ ತಿಂತ ಬಳ್ಳಾರಿ ಬೈ ಎಲೆಕ್ಷನ್ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಮಜಾನಾದ್ರೂ ಸಿಗುತ್ತೆ ನಮ್ಮ ಪೀಪಲ್ಗೆ. ಏನಂತೀಯನೇನೋ, ಕಳ್ಳಿಗೆ ನಗ್ತೀಯನೇನೋ. ಓಕೆ ಫೈನ್. ಇವಾಗ ನಮ್ಮ ಬಳ್ಳಾರಿ ಬ್ಯಾಟಲ್ನಲ್ಲಿ ಯಾರ್ಯಾರು ಏನೇನು ಡೈಲಾಗ್ ಹೊಡಿತಾ ಇದ್ದಾರೆ ಅಂತ ಸ್ವಲ್ಪ ಯಕ್ಕ ರಾಜ ರಾಣಿ ಸಾಂಗ್ ಸ್ಟೈಲ್ ನಾನು ಹೇಳ್ತೀನಿ, ಕೇಳ. ಫಸ್ಟ್ ಆಫ್ ಆಲ್, ಈ ಬಿಸಿಲು ನಾಡಿಗೆ CM ಬರಲಿ PM ಬರಲಿ, ಗೆಲ್ಲೋದು ಮಾತ್ರ ನಾನೇ ಅಂತ ಶ್ರೀರಾಮುಲು ಏನಂತ ಹಾಡು ಹೇಳ್ತಾ ಇದ್ರೆ ಗೊತ್ತಾ? ಸ್ವಲ್ಪ ಸೈಲೆಂಟ್ ಆಗಿದ್ಕೊಂಡು ಕೇಳ ನೀನಿಲ್ಲ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಗಣಿ ಮಣ್ಣು ನಿಮ್ಮ ಬಾಯೊಳಗೆ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಗಣಿ ಮಣ್ಣು ನಿಮ್ಮ ಬಾಯೊಳಗೆ. ಶ್ರೀರಾಮುಲುಗೆ ಜೈ ಅಂದು ಬಿಡಿ, ಶ್ರೀರಾಮುಲುಗೆ ಜೈ ಅಂದು ಬಿಡಿ, ರೆಡ್ಡಿ ಅವನೇ ನೀ ಓಟು ಕೊಡಿ. ವಾವ್, ಸೂಪರ್ ಸಾಂಗ್ ರಾಮುಲು, ಸೂಪರ್ ಸಾಂಗ್. ಇಶು ಅಂಕಲ್, ಇದಕ್ಕೆ ನೀವೇನು ಹೇಳ್ತೀರಿ? ಕಮಾನ್ ಪ್ಲೀಸ್. ಒಳ್ಳೆ ಓಟು ಬಿತ್ತು ಅಂದ್ರೆ ಗಾದಿ ಕೂಡ ಗೆಲ್ಲುವನು. ಒಳ್ಳೆ ಓಟು ಬಿತ್ತು ಅಂದ್ರೆ ಗಾದಿ ಕೂಡ ಗೆಲ್ಲುವನು. ಸತ್ತರೂ ಬೀಳೋದಿಲ್ಲ ಕಳ್ಳನ್ ಮಗಂದು, ನಾವಾಡಬೇಕು ಎಡ್ಡಿಯನ್ನೇ ನೆಚ್ಚಿಕೊಂಡು. ಒಂದೇ ಆಟ ಎಂದುಕೊಂಡು ಬಿಸಿಲಲ್ಲಿ ತಿರುಗಾಡಬೇಕು ಹಾಳು ಎಂಬ ಎಲೆಕ್ಷನ್. ನಾವು ನಮ್ಮ ದೇಹಗಳನ್ನೇ ಹೊತ್ತುಕೊಂಡು. ಓಹೋ, ನೀವು ಸಖತ್ ಹಾಡು ಹೇಳ್ತೀರಾ ಅಂಕಲ್, ಪರವಾಗಿಲ್ಲ. ಓ ಗುಡ್ ಮಿನಿಸ್ಟರ್ ರೇಣುಸ್. ಪಾಪ ಇಶು ಅಂಕಲ್ ಚಿಂತೆ ಮಾಡ್ತಿದ್ದಾರೆ. ನೀವೇನು ಹಾಡು ಹೇಳ್ತೀರಿ ಹೇಳ್ರಿ? ಸ್ವಲ್ಪ ತಡ್ರ. ರೆಡಿ, 1 2 3 ಸ್ಟಾರ್ಟ್. ಹೊರಗಬೇಡ ಅಷ್ಟು ಬೇಗ, ಸ್ವಲ್ಪ ತಡಿ. ಹೊರಗಬೇಡ ಅಷ್ಟು ಬೇಗ, ಹೊರಗಬೇಡ ಅಷ್ಟು ಬೇಗ, ಸ್ವಲ್ಪ ತಡಿ. ಎಡ್ಡಿಯವನೇ ನೀ ಡ್ಯಾನ್ಸ್ ಹೊಡೆ. ಬಪ್ಪರೆ ಗಂಡುಗಲಿ ಹೊನ್ನಾಳಿ ರಾಮ ಅಂದಾಗೆ ನೀವು ಹಾಡು ಹೇಳೋದಕ್ಕಿಂತ ಡ್ಯಾನ್ಸ್ ಸಖತ್ ಮಾಡ್ತೀರಿ ಬಿಡ್ರಪ್ಪ. ಓಕೆ, ಅದೆಲ್ಲ ಇರ್ಲಿ. ಕುಮ್ಸ್ ಬ್ರದರ್ ಇವರೆಲ್ಲ ಬಾರಿ ಬಾರಿ ಹಾಡು ಹೇಳ್ತಿದ್ದಾರೆ, ನೀವೇನ್ ಹೇಳ್ತೀರಿ? ಪ್ಲೀಸ್ ಟೆಲ್ ಮಿ, ಸ್ವಲ್ಪ ಲೌಡ್ಲಿ ಆಗಿ. ಯಾರು ಇಲ್ಲಿ ಅಂದರಾದ್ರು, ಯಾರು ಇಲ್ಲಿ ಬಾಹರಾದ್ರು, ಯಾರು ಇಲ್ಲಿ ಅಂದರಾದ್ರು, ಯಾರು ಇಲ್ಲಿ ಬಾಹರಾದ್ರು, ಹೇಳುವುದು ಹೇಗೆ ಲೆಕ್ಕ ಇಟ್ಟುಕೊಂಡು ನಾವು ಯಾವ ಕೊಡದೆ ಆಡಬೇಕು ಮುಚ್ಚಿಕೊಂಡು. ಓಕೆ ಫೈನ್, ನೀವೇನೋ ಮಾಡಿದ್ರು ಸೈಲೆಂಟ್ ಆಗಿ ಮೂಲೆ ಕುಂತ ಮಾಡ್ತೀರಿ, ಅದೆಲ್ಲ ಇರ್ಲಿ. ಇವಾಗ ಅಂದ್ಹಾಗೆ ಕೈಪೆಟ್ಟಿ ಸಿದ್ದಣ್ಣ ಇವ್ರದೆಲ್ಲ ಪಾಳ ಮುಗಿತು, ಮತ್ತೆ ಆಗ್ತಡ ನೀವು ಹೊಡ್ರಿ ಚಕಡಿ. ಸಿಂಪಲ್ ಮಂದಿ ನಾವು ಶೋಕಿದಂತ ಆಡುತ್ತೀವಿ, ಹೆದರೋಲ್ಲ ನಮ್ಮ ಪಕ್ಷ ಸೋತು ಹೋದು. ಪಾಪ ಎಡ್ಡಿಯವರ ಕುರ್ಚಿನ ಕಳ್ಕೊಂಡ್ರು. ಏನ್ ಸಿದ್ದಣ್ಣ, ಅವರೆಲ್ಲ ಹಾಡಿ ಮುಂದ ನಿಮ್ದು ಯಾಕೆ ಡಲ್ ಆಗ್ಬಿಡ್ತು? ಹೋಗಲ್ ಬಿಡ್ರಿ, ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರಿ, ಇರ್ಲಿ ಪರವಾಗಿಲ್ಲ. ಬಾಯ್ ಬಾಯ್, ಮತ್ತೆ ಸಿಗ್ತೀನಿ. ಓಕೆ ಫೈನ್. ಇವರ ಡೈಲಾಗು, ಸಾಂಗು, ಮೂಮೆಂಟ್ಸು ಎಲ್ಲ ಕೇಳಿದ್ದೀವಿ, ನೋಡಿದ್ದೀವಿ, ಕಣ್ಣಾರೆ ಕಿವಿಯಾರೆ. ಇವತ್ತಿಗೆ ಇಷ್ಟು ಸಾಕು, ಮಿಕ್ಕಿದ್ದು ನಾಳೆ ನೋಡೋಣ. ಇವಾಗ ನನ್ನ ರೆಡ್ ಹೈ ಎಂಡ್ ಕಾರ್ನ ಈಚೆ ತೆಗಿತೀನಿ. ಮುಂಬೈಗೆ ಹೋಗಿ ಭಾಳ ಠಾಕ್ರೆಗೆ ನೀನೇನಾದರೂ ಆಗು, ಮೊದಲು ನೀನು ಭಾರತೀಯನಾಗಿರು ಅಂತ ಹೇಳ್ಬಿಟ್ಟು ಬರೋಣ. ನಡಿ ಕಾಂತ ನಡಿ.